ಜಿ ಎಸ್ ರಿಜಿಸ್ಟ್ರೇಷನ್ ಹೆಂಗೆ ಕ್ಯಾನ್ಸಲ್ ಮಾಡುವಂತ ಒಂದು ಪ್ರೊಸೀಜರ್ ತೋರಿಸ್ತಾನೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಈಗ ಆಕ್ಟಿವ್ ಐತಿ, ಇದನ್ನು ನಾವು ಕ್ಯಾನ್ಸಲ್ ಮಾಡೋಣ. ಈಗ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕು. ರಿಜಿಸ್ಟ್ರೇಷನ್ಸ್ ಆಮೇಲೆ ಅಪ್ಲಿಕೇಶನ್ ಫಾರ್ ಕ್ಲಾಸ್ ಕ್ಯಾನ್ಸಲೇಷನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಎಲ್ಲ ಬಾಕ್ಸ್ ಓಪನ್ ಆಗ್ತದೆ. ಆಮೇಲೆ ಅಡ್ರೆಸ್ ಫಾರ್ ಫ್ಯೂಚರ್ ಕರೆಸ್ಪಾಂಡೆನ್ಸ್, ಅದಕ್ಕೆ ನಾನು ಅಡ್ರೆಸ್ ಸೇಮ್ ಆಸ್ ಅಬೌವ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅದು ಸೇಮ್ ಅಡ್ರೆಸ್ನ ಅಲ್ಲೇ ಸೇವ್ ಆಗ್ತೈತಿ. ಸೊ ಈಗ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ರೀಸನ್ ಫಾರ್ ಕ್ಯಾನ್ಸಲೇಷನ್ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಡೆತ್ ಆಫ್ ಸೋಲ್ ಪ್ರೊಪ್ರೈಟರ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳಕತ್ತಿದ್ದೀನಿ. ಸೊ ಪ್ರಾಪರ್ಟೀಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಎಫೆಕ್ಟಿವ್ ಡೇಟ್ ಆಫ್ ಕ್ಯಾನ್ಸಲೇಷನ್ ರಿಜಿಸ್ಟ್ರೇಷನ್, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ಡೇಟ್ ಆಫ್ ಡೆತ್ ಇದನ್ನು ನಾನು ಹಾಕಾಗ್ತೀನಿ ಈಗ. ಸೊ ಅದ್ರ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಆಮೇಲೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ನೀವು ಅಟ್ಯಾಚ್ ಮಾಡಬೇಕು. ನಾನು ಇದಕ್ಕೆ ಡೆತ್ ಸರ್ಟಿಫಿಕೇಟ್ನ ನಾನು ಅಟ್ಯಾಚ್ ಮಾಡಕತ್ತಿದ್ದೀನಿ ಈಗ. ಸೊ ಅಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ಫೈನಲ್ಲಿ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆಥರೈಸ್ ಸಿಗ್ನೇಟರಿ ಸೆಲೆಕ್ಟ್ ಮಾಡಿ ಪ್ಲೇಸ್ ಎಷ್ಟು ನೀವು ಹಾಕಬೇಕು. ಆಮೇಲೆ ಸಬ್ಮಿಟ್ EVC ಮಾಡಿ OTP ಎಷ್ಟು ಹಾಕಿ ವ್ಯಾಲಿಡೇಟ್ OTP ಅಂತ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗ್ತೈತಿ. ವಿದಿನ್ 4-5 days ನಿಮಗೆ ಆರ್ಡರ್ ಬರ್ತೈತಿ ನಿಮ್ಮ GST ಕ್ಯಾನ್ಸಲ್ ಆಗಿದೆ ಅಂತ. ಸೊ ಅದಾದ್ಮೇಲೆ ನೀವು ಫೈನಲ್ ರಿಟರ್ನ್ ಫೈಲ್ ಮಾಡಬೇಕಾಕೈತಿ. ಫೈನಲ್ ರಿಟರ್ನ್ ನಾನು ಡಿಟೇಲ್ಡ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಒಳಗೆ ಫೈನಲ್ ರಿಟರ್ನ್ ಅಂತ ಕಮೆಂಟ್ ಮಾಡಿರಿ. ನಾನು ಡಿಟೇಲ್ಡ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.